ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಜನರು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ತಾರೆ. ಆ ಜ್ಯೇಷ್ಠಾದೇವಿಯ ಮಹತ್ವವನ್ನು ತಿಳಿದುಕೊಂಡು ಪೂಜೆ ಮಾಡಿದಾಗ ಪೂರ್ಣವಾದ ಫಲವನ್ನು ಪಡೆಯಬಹುದು. ಯಾವುದೇ ಪೂಜೆಯನ್ನು ಮಾಡಬೇಕಾದರೆ ಮಹತ್ವವನ್ನು ತಿಳಿದುಕೊಂಡು ಪೂಜೆ ಮಾಡಿದಾಗ ಪೂಜೆ ಮಾಡುವಾಗ ತುಂಬ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಅನುಕೂಲವಾಗ್ತದೆ. ಆ ದೃಷ್ಟಿಯಿಂದ ಜ್ಯೇಷ್ಠಾದೇವಿಯ ಪೂಜೆ ಹತ್ತಿರ ಬರ್ತದೆ. ಅದಕ್ಕಾಗಿ ಆ ಜ್ಯೇಷ್ಠಾದೇವಿಯ ಮಹತ್ವ ಏನು, ಜ್ಯೇಷ್ಠಾದೇವಿಯ ವ್ರತವನ್ನು ಯಾರು ಮಾಡಿದರು, ಮಾಡೋದರಿಂದ ಏನು ಲಾಭವಾಯಿತು, ಜ್ಯೇಷ್ಠಾದೇವಿ ವ್ರತವನ್ನು ಯಾವಾಗ ಮಾಡಬೇಕು, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡತ್ತೆ. ಇದೆಲ್ಲದಕ್ಕೂ ಭವಿಷ್ಯೋತ್ತರ ಪುರಾಣದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಸಾಕ್ಷಾತ್ ಪಾರ್ವತೀದೇವಿ ತನ್ನ ಪತಿದೇವರಾದ ಮಹರುದ್ರದೇವರಿಗೆ ಪ್ರಶ್ನೆಯನ್ನು ಮಾಡ್ತಾಳಂತೆ. ಕೈಲಾಸ ಶಿಖರೇ ರಮ್ಯೆ ಸಮಾಸೀನಂ ಮಹಾಪ್ರಭುಂ ನಮಸ್ಕೃತ್ಯ ಪ್ರಸನ್ನಾಸ್ಯಂ ಅಪೃಚ್ಛತ್ ಗಿರಿಜಾಪತಿಂ. ಕೈಲಾಸ ಶಿಖರದಲ್ಲಿ ಕುಳಿತಂತಹ ಪತಿದೇವರಾದ ಮಹರುದ್ರದೇವರನ್ನು ಪ್ರಸನ್ನಾಸ್ಯಂ ಪ್ರಸನ್ನ ಮುಖರಾದ ಹಸನ್ಮುಖಿಗಳಾದಂತಹ ಮಹರುದ್ರದೇವರಿಗೆ ಪಾರ್ವತೀದೇವಿ ಪ್ರಶ್ನೆ ಮಾಡಿಲ್ಲಂತೆ. ನಾನು ಯಾಕೆ ನಿಮಗೆ ಪ್ರಶ್ನೆ ಮಾಡ್ತೇನೆ ಅಂದರೆ, ಲೋಕಾನಾಂ ಹಿತಕಾರಕಂ, ಎಲ್ಲ ಜನರಿಗೆ ಹಿತವಾಗುವುದಕ್ಕಾಗಿ ಉಪಕಾರವನ್ನು ಮಾಡೋದಕ್ಕಾಗಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಸ್ತ್ರೀಯರಿಗೆ ಯಾವ ವ್ರತವನ್ನು ಆಚರಣೆ ಮಾಡೋದರಿಂದ ಸುಖವಾಗತ್ತೆ? ಸ್ತ್ರೀಯರಿಗೆ ಸುಖ ಅಂದರೆ ಸೌಭಾಗ್ಯ. ಆ ಸೌಭಾಗ್ಯ ಸಂಪತ್ತು, ಸಂತಾನ ಸಂಪತ್ತು, ಅವರ ಮನೋಭೀಷ್ಟಗಳು, ಮನೋರಥಗಳು ಯಾವ ವ್ರತವನ್ನು ಆಚರಣೆ ಮಾಡೋದರಿಂದ ಪೂರ್ತಿಯಾಗುತ್ತೋ ಅಂತಹ ವ್ರತವನ್ನು ನನಗೋಸ್ಕರವಾಗಿ ಉಪದೇಶ ಮಾಡುವಂಥ ಪಾರ್ವತೀದೇವಿ ಮಹರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಈಷದ್ಹಾಸ್ಯ ಮುಖಂ ಕೃತ್ವ ಶಂಕರಃ ಪ್ರತ್ಯುವಾಚತಾಂ. ನಗನಗ್ತಾ ಮಹರುದ್ರದೇವರು
ತನ್ನ ಮಡದಿಗೆ ಉಪದೇಶವನ್ನು ಮಾಡಲು ಆರಂಭಿಸ್ತಾರೆ. ಪಾರ್ವತಿ, ಅತ್ಯಂತ ಶ್ರೇಷ್ಠವಾದಂತಹ ಒಂದು ವ್ರತ ಇದೆ, ಅದು ಜ್ಯೇಷ್ಠಾದೇವಿ ವ್ರತ ಅಂಥೇಳಿ. ಆ ವ್ರತವನ್ನು ಆಚರಣೆ ಮಾಡೋದರಿಂದ ಭುಕ್ತಿ ಮುಕ್ತಿ ಪ್ರದಾಯಕಂ, ಒಳ್ಳೆಯ ಸಂಪತ್ತು ಬರುತ್ತೆ, ಮೋಕ್ಷವೂ ಸಿಗತ್ತೆ, ಇಹಲೋಕದಲ್ಲಿಯೂ ಸುಖ ಸಿಗತ್ತೆ, ಪರಲೋಕದಲ್ಲಿಯೂ ಸುಖ ಸಿಗತ್ತೆ ಸ್ತ್ರೀಯರಿಗೆ. ಅಂತಹ ಶ್ರೇಷ್ಠವಾದಂತಹ ವ್ರತ ಇದೆ, ಅದು ಜ್ಯೇಷ್ಠಾದೇವಿ ವ್ರತ. ಪ್ರಾಯ ಕೆಲವರು ಪಾರ್ವತಿಯ ಪೂಜೆ ಅಂತ ತಿಳ್ಕೊಂಡಿದ್ದಾರೆ ಜ್ಯೇಷ್ಠಾದೇವಿ ಪೂಜೆ ಅಂದರೆ. ಜ್ಯೇಷ್ಠಾದೇವಿ ಪೂಜೆ ಅಂದರೆ ಅದು ಮಹಾಲಕ್ಷ್ಮಿಯ ಪೂಜೆನೇ. ಕೇಳ್ತಾ ಇರೋದು ಪಾರ್ವತಿ, ಉತ್ತರವನ್ನು ನೀಡ್ತಾ ಇರೋದು ಮಹಾರುದ್ರದೇವರು. ಯಾವ ವ್ರತವನ್ನು ಆಚರಣೆ ಮಾಡಬೇಕು ಸುಖಕ್ಕಾಗಿ, ಯಾರ ಪೂಜೆಯನ್ನು ಮಾಡೋದರಿಂದ ಎಲ್ಲ ಸಕಲ ಸ್ತ್ರೀಯರಿಗೆ ಸೌಭಾಗ್ಯ ಸಿಗತ್ತೆ, ಸುಖ ಸಿಗ್ತದೆ, ಅಂತಹ ವ್ರತವನ್ನು ಹೇಳುವಂಥ ಪ್ರಶ್ನೆ ಮಾಡಿದವಳೇ ಪಾರ್ವತಿ. ಹೀಗಿರುವಾಗ ಈ ವ್ರತದಿಂದ ಪೂಜ್ಯಳಾದವಳು, ಪೂಜೆ ಮಾಡಿಸಿಕೊಳ್ಳುವಳು ಪಾರ್ವತಿ ಅಂತ ತಿಳಿಯೋದು ಮಹಾ ಅಪರಾಧ. ಜ್ಯೇಷ್ಠಾದೇವಿ ವ್ರತ ಅಂದರೆ ಲಕ್ಷ್ಮೀ ವ್ರತ, ಲಕ್ಷ್ಮಿಯ ಪೂಜೆನೇ ಜ್ಯೇಷ್ಠಾದೇವಿಯ ಪೂಜೆ. ಈ ವ್ರತ ಮಹಾರುದ್ರದೇವರು ಹೇಳ್ತಾರೆ, ಸಕಲ ವ್ರತಗಳಲ್ಲಿಯೂ ಜ್ಯೇಷ್ಠಾದೇವಿ ವ್ರತ ಅಂತನ್ನೋದು ಬಹಳ ಶ್ರೇಷ್ಠವಾದಂತಹ ವ್ರತ. ಇದನ್ನು ಸ್ತ್ರೀ ಗಂಡನಿಂದ ಕೂಡಿಕೊಂಡು ಮಾಡಬೇಕಂತೆ. ಸಧವಾ ಕುರುತೆ ಯಾಚ ವ್ರತಮೇತತ್ ಶುಭೇ ಶಿವೆ. ಅಮ್ಮ ಪಾರ್ವತಿ, ಯಾರು ತಮ್ಮ ಪತಿದೇವರಿಂದ ಸಹಿತರಾಗಿ ಗಂಡನಿಂದ ಸಹಿತರಾಗಿ ಯಾವ ಸ್ತ್ರೀಯರು ಜ್ಯೇಷ್ಠಾದೇವಿ ವ್ರತವನ್ನು ಆಚರಣೆ ಮಾಡ್ತಾರೆ ಅವರಿಗೆ ಸರ್ವದಾಚ ಸುಖಂ ಯಾತಿ ನಹಿ ದುಃಖಂ ಕದಾಚನ. ಯಾವಾಗಲೂ ಸುಖನೇ ಇರುತ್ತೆ, ದುಃಖ ಅಂತನ್ನೋದು ಸರ್ವಥಾ ಬರೋದಿಲ್ಲ ಅಂತ ಮಹಾರುದ್ರದೇವರು ತಮ್ಮ ಮಡದಿಗೆ ಉಪದೇಶವನ್ನು ಮಾಡ್ತಾರೆ. ಈ ಮಾತನ್ನು ಕೇಳಿದಾಗ ಬಹಳ ಖುಷಿ ಆಯ್ತಂತೆ ಪಾರ್ವತಿಗೆ. ಹಾಗಾದರೆ ಯಾವಾಗಲೂ ಸುಖ ಸಿಗತ್ತೆ, ದುಃಖ ಬರೋದಿಲ್ಲ ಅಂತಾದರೆ ಇಂತಹ ಜ್ಯೇಷ್ಠಾದೇವಿ ವ್ರತವನ್ನು ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಮಾಸದಲ್ಲಿ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಇದನ್ನು ವಿಸ್ತಾರವಾಗಿ ಹೇಳು ಅಂತ ಪಾರ್ವತಿ ಕೇಳ್ತಾಳೆ. ಆ ಸಂದರ್ಭದಲ್ಲಿ ಮಹಾರುದ್ರದೇವರಂತಾರೆ, ಭಾದ್ರಪದ ಶುದ್ಧ ಅಷ್ಟಮಿ ತಿಥಿಯಲ್ಲಿ ಈ ಜ್ಯೇಷ್ಠಾದೇವಿಯ ವ್ರತವನ್ನು ಆಚರಣೆ ಮಾಡಬೇಕು. ಎಲ್ಲಿ ಮಾಡಬೇಕು? ಯಾವ ಮಾಸ? ಭಾದ್ರಪದ ಮಾಸ. ಯಾವ ತಿಥಿ? ಅಷ್ಟಮಿ ತಿಥಿಯಲ್ಲಿ ಮಾಡಬೇಕು. ಎಲ್ಲಿ ಮಾಡಬೇಕು ಅಂದಾಗ, ಯತ್ರಾಸ್ತೆ ಮುನಿವೃಂದಂಚ ತತ್ರ ಗತ್ವಾ ವೃತಂ ಕುರು. ಎಲ್ಲಿ ಸಜ್ಜನರ ಸಮೂಹ ಇದೆ, ಎಲ್ಲಿ ಋಷಿಗಳಿದ್ದಾರೆ, ಎಲ್ಲಿ ಸಜ್ಜನರ ಸಮೂಹ ಇರುತ್ತೆ, ಆ ಸಮೂಹದಲ್ಲಿ ವ್ರತವನ್ನು ಆಚರಣೆ ಮಾಡು ಅಂತ ಮಹಾರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾರೆ. ನೇರವಾಗಿ ಸಾಧನೆ ಮಾಡೋದಕ್ಕೇ ಮೀಸಲಾದಂತಹ ಭೂಮಿ ಭೂಲೋಕ. ಆ ಭೂಲೋಕಕ್ಕೆ ಪಾರ್ವತಿ ಬರ್ತಾಳಂತೆ. ಪಾರ್ವತಿ ಬಂದು ಗಂಗಾ ತೀರಂ ಸಮಾಸಾದ್ಯ ಮುನಿವೃಂದಂ ದದರ್ಶಃ. ಗಂಗಾ ತೀರಕ್ಕೆ ಬಂದು ಅಲ್ಲಿ ಜಪ ತಪಸ್ಸನ್ನು ಅನುಷ್ಠಾನ ಮಾಡುವಂತಹ, ಭಗವಂತನನ್ನು ಅಖಂಡವಾಗಿ ಹೊಗಳುವಂತಹ, ಪಡಪ್ರವಚನ ಮಾಡುವಂತಹ ಮುನಿಗಳ ಸಮೂಹವನ್ನು ನೋಡಿ ಆನಂದ ಪಡ್ತಾಳೆ. ಅವರಿಗೆ ನಮಸ್ಕಾರವನ್ನು ಮಾಡಿ ಕೇಳ್ತಾಳೆ, ನನ್ನ ಗಂಡ ಮಹಾರುದ್ರದೇವರು ಸಕಲ ಸ್ತ್ರೀಯರಿಗೆ ಸೌಭಾಗ್ಯದಾಯಕವಾದ, ಸುಖದಾಯಕವಾದ, ಶ್ರೇಷ್ಠವಾದ ವ್ರತ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾನು ನಿಮ್ಮ ಮುಖದಿಂದ ಕೇಳಬೇಕು ಅಂತ ಬಂದಿದ್ದೇನೆ. ಹೀಗಾಗಿ ಆ ವ್ರತದ ಮಹತ್ವವನ್ನು ನೀವು ಹೇಳಬೇಕು ಅಂತ ಕೇಳ್ತಾಳೆ. ಆ ಋಷಿಗಳಂತಾರೆ, ಸಾಧು ದೇವಿ ತ್ವಯಾ ಪೃಷ್ಟಂ ಐಹಿಕ ಮುಷ್ಮಿಕಂ ಪ್ರದಂ. ಅಮ್ಮ, ನೀನೇನು ಕೇಳಿದ್ದೀಯೋ ಈ ವ್ರತವನ್ನು ಆಚರಣೆ ಮಾಡಿದರೆ ಇಹಲೋಕದಲ್ಲಿಯೂ ಫಲ ಸಿಗತ್ತೆ, ಪರಲೋಕದಲ್ಲಿಯೂ ಫಲ ಸಿಗತ್ತೆ.
ಹೀಗಾಗಿ ಎಲ್ಲ ಜನರ ಉಪಕಾರಕ್ಕಾಗಿ ನಾವು ನಿಮಗೆ ಎಲ್ಲವನ್ನೂ ಹೇಳ್ತೇವೆ ಅಂತ ಆ ಋಷಿಗಳು ಪಾರ್ವತೀ ದೇವಿ ಎದುರಿಗೆ ಆ ವ್ರತದ ಮಹತ್ವವನ್ನು ಆರಂಭ ಮಾಡಿದ್ದಾರೆ. ಅಮ್ಮ ಪಾರ್ವತಿ, ಈ ವ್ರತವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ಕೇಳಿದರೆ, ಪ್ರಾವಟ್ಕಾಲೇನ ಭೂಮಾಸೆ ಶುಕ್ಲಪಕ್ಷೇ ಶುಭೇ ದಿನೇ, ವರ್ಷಾಕಾಲದಲ್ಲಿ ಅಂದರೆ ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಜ್ಯೇಷ್ಠ ನಕ್ಷತ್ರ ಯಾವಾಗಿರುತ್ತೋ ಆವಾಗ ಈ ವ್ರತವನ್ನು ಆಚರಣೆ ಮಾಡಬೇಕು. ಸರಿ ಅಂಥೇಳಿ ಶುಭಪ್ರದವಾದಂತಹ ಈ ಜ್ಯೇಷ್ಠಾದೇವಿಯ ವ್ರತವನ್ನು ಆಚರಣೆ ಮಾಡಬೇಕು. ಮೊದಲು ಜ್ಯೇಷ್ಠಾದೇವಿಯ ಆವಾಹನ ಮಾಡಬೇಕು, ಆಮೇಲೆ ಪೂಜೆ, ಆಮೇಲೆ ವಿಸರ್ಜನಾ ಅಂತಿದೆ. ಅನುರಾಧ ನಕ್ಷತ್ರ ಇದ್ದಾಗ ಜ್ಯೇಷ್ಠಾದೇವಿಯ ಆವಾಹನ, ಜ್ಯೇಷ್ಠ ನಕ್ಷತ್ರ ಇದ್ದಾಗ ದೇವಿಯ ಪೂಜೆ, ಮೂಲಾ ನಕ್ಷತ್ರ ಇದ್ದಾಗ ಈ ದೇವಿಯ ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು ಅಂತ ಆ ಋಷಿ ಮುನಿಗಳು ಹೇಳ್ತಾರೆ. ಸರಿ, ಹಾಗಾದರೆ ಯಾವ ಅಧಿಷ್ಠಾನದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳ್ತಾಳೆ ಪಾರ್ವತಿ ಋಷಿ ಮುನಿಗಳಿಗೆ. ಅವರಂದರು, ಸುವರ್ಣದ ಪ್ರತಿಮೆಯಲ್ಲಿ ಜ್ಯೇಷ್ಠಾದೇವಿಯನ್ನು ಪೂಜೆ ಮಾಡ್ಬೋದು, ರಜತದಲ್ಲಿ ಅಂದರೆ ಬೆಳ್ಳಿಯ ಪ್ರತಿಮೆಯಲ್ಲಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು, ತಾಮ್ರದ ಪ್ರತಿಮೆಯಲ್ಲಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು, ಅಥವಾ ಪಾಣೆ ಮೃಣ್ಮಯವಾದ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿ ಚಿತ್ರವನ್ನು ಬಿಡಿಸಿಯೂ ಮಹಾಲಕ್ಷ್ಮಿಯ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಬಹುದು. ಮನೆಯ ಈಶಾನದ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು. ದೇವಸ್ಥಾನದ ಅಥವಾ ದೇವಮಂದಿರದ ಸಮೀಪದಲ್ಲಿ ಆ ಸುವರ್ಣಮಯವಾದ ಪಾತ್ರೆ ಅಥವಾ ರಜತದ ಪಾತ್ರೆ ಅಥವಾ ರಜತದ ಪಾತ್ರೆ ಅಂದರೆ ಪ್ರತಿಮೆ, ಮೃಣ್ಮಯವಾದಂಥ ಪ್ರತಿಮೆಯನ್ನು ಅಕ್ಕಿಯಲ್ಲಿ ಇಡಬೇಕಂತೆ. ಇಟ್ಟುಬಿಟ್ಟು ಅಕ್ಕಪಕ್ಕದಲ್ಲಿ ಶಂಕರ ಚಕ್ರವನ್ನು ಬರಿಬೇಕು. ಬರೆದುಬಿಟ್ಟು ಪ್ರಾರ್ಥನೆ ಮಾಡಬೇಕಂತೆ. ದೇವಾನಾಂ ದೇವತಾನಾಂ ಚ ಜ್ಯೇಷ್ಠ ದೇವಿತ್ವಮಾದಿಮ, ಎಲ್ಲ ದೇವತೆಗಳಿಗೂ ಎಲ್ಲ ದೇವತೆಗಳ ಹೆಂಡಂದಿರಿಗೂ ದೇವತೆಗಳಿಗೂ ನೀನು ಆದಿದೇವಿ, ನೀನು ಜ್ಯೇಷ್ಠಳು, ಎಲ್ಲರಿಗೂ ಕಾರಣ, ಎಲ್ಲರಿಗೂ ನೀನು ಹಿರಿಯಳು. ನೀನಿದ್ದರೆ ನಾವೆಲ್ಲರೂ ಇರ್ತೇವೆ. ಪ್ರಾಣಿನಾಂ ಅನ್ನಧಾತ್ರೀತ್ವಂ ಸುಸ್ಥಿರ ಭವ ಮದ್ಗ್ರಹೇ, ಎಲ್ಲ ಪ್ರಾಣಿಗಳು ಇವತ್ತು ಸುಖವಾಗಿ ಇದ್ದಾರೆ ನಿನ್ನ ಅನುಗ್ರಹ. ಅಮ್ಮ ನೀನಿಲ್ಲ ಅಂದರೆ ನಾವಿಲ್ಲ. ಇವತ್ತು ಅನೇಕ ಪ್ರಾಣಿಗಳು ನೀರನ್ನು ಕುಡಿದುಕೊಂಡು ಸುಖವಾಗಿ ಇದೆ, ಅನೇಕ ಪ್ರಾಣಿಗಳು ಅನ್ನವನ್ನು ತಿಂದುಕೊಂಡು ಸುಖವಾಗಿ ಇದೆ ಅಂತಾದರೆ ನಿನ್ನ ಅನುಗ್ರಹ. ಅಂತಹ ನೀನು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರುವಂಥ ಪ್ರಾರ್ಥನೆ ಮಾಡಬೇಕಂತ. ಆಯುರಾರೋಗ್ಯಮೈಶ್ವರ್ಯಂ ಅನ್ನಪಾನಾಂಬರಾಧಿಕಂ, ಕೇವಲ ಅನ್ನವನ್ನು ಕೊಡು ಅಂತ ಕೇಳಿದ್ರೆ ಉಪಯೋಗ ಇಲ್ಲ. ಅನ್ನ ಸಿಗತ್ತೆ, ಪ್ರಾಣ ಹೋದ್ರ ಗತಿ ಏನು? ಆಯುಷ್ಯವನ್ನು ಕೇಳಬೇಕು. ಆಯುಷ್ಯ ಇದ್ರೂ ಉಪಯೋಗ ಇಲ್ಲ. ಯಾವಾಗಲೂ ರೋಗಿಯಾಗಿ ಮಲಗಿಬಿಟ್ರೆ ಗೋವಿಂದ, ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆಯುಷ್ಯವನ್ನು ಕೇಳಬೇಕು, ಆರೋಗ್ಯವನ್ನು ಕೇಳಬೇಕು, ಐಶ್ವರ್ಯವನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕಾಗಿ ಆ ಜ್ಯೇಷ್ಠಾದೇವಿ ಹತ್ತಿರದಲ್ಲಿ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂದರೆ, ಆಯುರಾರೋಗ್ಯಮೈಶ್ವರ್ಯಂ ಅನ್ನಪಾನಾಂಬರಾಧಿಕಂ, ಅನ್ನ ಮತ್ತು ಜಲ, ವಸ್ತ್ರ ಎಲ್ಲವೂ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಮತ್ತು ಸಂತಾನ ಭಾಗ್ಯವನ್ನೂ ಕೊಡು ಅಂತ ಕೇಳಬೇಕಂತೆ. ಪತ್ಯುರ್ಮೇ ಸಂತತಿಂ ದೇಹಿ ದೇಹಿ ದೇವಿ ಸುಖಂ ಸದಾ, ಆದಿಶಕ್ತಿ ನಮಸ್ತೇಸ್ತು ನಮಸ್ತೆ ವಿಷ್ಣುವಲ್ಲಭೇ, ಬ್ರಹ್ಮಪ್ರಿಯೇ ನಮಸ್ತೇಸ್ತು ಜ್ಯೇಷ್ಠ ದೇವಿ ನಮೋಸ್ತುತೆ ಅಂತ ಹೇಳಿ ಅನೇಕ ಆದಿಶಕ್ತಿ ನೀನು, ಭಗವಂತನಿಗೆ ಅತ್ಯಂತ ಪ್ರಿಯಳು ಅಂತಹ ಜ್ಯೇಷ್ಠಾದೇವಿ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಆ 16 ಎಳೆಗಳಿಂದ ನಿರ್ಮಾಣ ಮಾಡಿದಂತಹ 18 ಅಂಗುಲವುಳ್ಳಂತಹ ಏನು ದಾರ ಇರ್ತದೆ ಆ ದಾರವನ್ನು ದೇವಿಯ ಎದುರಿಗೆ ಇಟ್ಟು ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ ಹೇಗೆ ಕುಂಕುಮಾದಿಗಳಿಂದ ಅಲಂಕಾರ ಮಾಡಿ
ಅವಳ ಹತ್ತಿರದಲ್ಲಿ ಇಡಬೇಕು. ಇಟ್ಟುಬಿಟ್ಟು ಅಪೂಪಾನಿ ಸುವಾಸಿನ್ನಿ ದತ್ವಾ ವಿಪ್ರಾಂಶ ಭೋಜೇತ್, ಅಪೂಪಾದಿಗಳನ್ನು ಮಾಡಿ ಭಕ್ಷ್ಯಭೋಜ್ಯಾದಿಗಳನ್ನು ಮಾಡಿ ಅವಳಿಗೆ ನಿವೇದನ ಮಾಡಿ ಆಮೇಲೆ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು. ಆಮೇಲೆ ಮತ್ತೆ ಮಾರನೇ ದಿನ ಅಂದರೆ ಅನುರಾಧ ನಕ್ಷತ್ರ ಇದ್ದಾಗ ಆವಾಹನೆ ಮಾಡೋದು. ಜ್ಯೇಷ್ಠ ನಕ್ಷತ್ರ ಇದ್ದಾಗ ಮತ್ತೆ ಪುನಃ ಜ್ಯೇಷ್ಠಾದೇವಿಯ ಪೂಜೆ, ಆ ಸೂತ್ರ ದಾರಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಷೋಡಶ ಗ್ರಂಥಿ ಸಂಯುಕ್ತಂ ಕುಂಕುಮೋಕ್ತಂ ಸುದೋರಕಂ, ಅರ್ಶಿನ ಕುಂಕುಮವನ್ನು ಏರಿಸಿ ಆ 16 ಎಳೆಗಳಿಂದ ಕೂಡಿದಂತಹ ಏನು ದಾರ ಇರ್ತದೆ ಆ ದಾರಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಿ ಅನಂತರದಲ್ಲಿ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕಂತ. ಆಚಾರ್ಯಂ ಪೂಜೆಯತ್ ಆದೌ ವಸ್ತ್ರಾಲಂಕಾರ ಭೂಷಣೈ, ಅವರಿಗೆ ಬೇಕಾದಂತಹ ಮರದವಾಗಿನ ವಸ್ತ್ರ ಏನೇನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಆ ಎಲ್ಲ ವಿಧವಾದಂತಹ ದಾನಗಳನ್ನು ಕೊಡಬೇಕು. ಹೀಗೆ ಯಾರು ಬ್ರಾಹ್ಮಣರಿಗೆ ವಸ್ತ್ರಾಲಂಕಾರಗಳಿಂದ ಮತ್ತು ಸಮರ್ಪಣೆ ಮಾಡ್ತಾರೆ, ವಸ್ತ್ರಾಲಂಕಾರವನ್ನು ಕೊಡ್ತಾರೋ ಅವರಿಗೆ ಯಂ ಚೈವ ಮನೋಭೀಷ್ಟಂ ಕಾಮಯೇತ್ ಲಭತೆ ಸುಖಂ, ಅವ್ರು ಏನೇನು ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವ್ರ ಮನಸ್ಸಿನಲ್ಲಿ ಏನು ಬೇಕು ಅಂತ ಕಾಮನೆ ಬರುತ್ತೋ ಎಲ್ಲ ಕಾಮನೆ ಸಿಗ್ಬಿಡತ್ತಂತೆ. ಅಷ್ಟು ಮಹತ್ವ. ಬ್ರಾಹ್ಮಣರಲ್ಲಿ ಅಂತರ್ಯಾಮಿಯಾದ ಭಗವಂತ ಸಂತುಷ್ಟನಾಗಿಬಿಟ್ರೆ ಅವ್ರ ಮನೆ ಉದ್ಧಾರ ಆಗಿಬಿಡುತ್ತೆ. ಭಗವಂತ ಉತ್ತಮ ಅಧಿಷ್ಠಾನದಲ್ಲಿ ಇರ್ತಾನೆ, ಬ್ರಾಹ್ಮಣ ಉತ್ತಮ ಅಧಿಷ್ಠಾನ. ಆ ಉತ್ತಮ ಅಧಿಷ್ಠಾನದಲ್ಲಿ ನಾವು ಪೂಜೆ ಮಾಡಿ ಬ್ರಾಹ್ಮಣನಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನನ್ನು ಸಂತೋಷಪಡಿಸಿದ್ದೀವಿ ಅಂತಾದರೆ ಮನೋಭೀಷ್ಟಂ ಕಾಮಯೇತ್ ಲಭತೆ ಸುಖಂ, ಅವನಿಗೆ ಏನೇನು ಬೇಕೋ ವಾಂಛಿತವಾದದ್ದು ಏನೇನಿದೆ ಎಲ್ಲವನ್ನು ಕೂಡ ಪಡಿತಾನಂತೆ ಅಂತ ಹೇಳ್ತಾರೆ. ಹೌದಾ? ಬಹಳ ಸಂತೋಷವಾಯಿತು ಪಾರ್ವತಿ ದೇವಿಗೆ. ಋಷಿಮುನಿಗಳೇ, ತಾವು ಹೇಳಿದಂತಹ ಈ ಜ್ಯೇಷ್ಠಾದೇವಿಯ ವ್ರತವನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಆದರೆ ಯಾರಾದರೂ ಈ ಪೂಜೆಯನ್ನು ಮಾಡಿದ್ದಾರೆ ಮೊಟ್ಟ ಮೊದಲು? ಕೇನಚಾದೌ ಪುರಾಚೀರ್ಣಂ ಭವದ್ಭಿಹಿ ಪ್ರೋಚ್ಯತಾಂ ಮಮ, ಯಾರಾದರೂ ಮೊದಲಿಗೆ ಈ ಪೂಜೆಯನ್ನು ಮಾಡಿದರೆ ಅವರ ಹೆಸರನ್ನು ಹೇಳಿ ಅವರು ಪೂಜೆ ಮಾಡಿ ಏನು ಫಲವನ್ನು ಪಡೆದರೂ ಅದನ್ನು ಕೂಡ ವಿಸ್ತಾರವಾಗಿ ಹೇಳಬೇಕು ಅಂತ ಪಾರ್ವತೀ ದೇವಿ ಋಷಿಗಳಿಗೆ ಕೇಳ್ತಾರೆ. ಆ ಋಷಿಗಳು ಹೇಳಿದರು, ಕಶ್ಚಿದಾಸೀತ್ ಪುರಾ ವಿಪ್ರ ವೇದಶಾಸ್ತ್ರ ವಿಶಾರದಃ, ಹಿಂದೆ ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಸ್ವಧರ್ಮದಲ್ಲಿ ಆಸಕ್ತನಾದಂತಹ ಸದಾ ಶುದ್ಧನಾದಂತಹ ಮತ್ತು ಸುಭದ್ರ ಎಂಬ ಬ್ರಾಹ್ಮಣ ಜಯವರ್ಧನ ಎಂಬ ನಗರದಲ್ಲಿ ಇದ್ದ ಅಂತ ಹೇಳ್ತಾರೆ. ನೋಡಿ ಹೇಗಿದೆ, ಸುಭದ್ರ ಅಂತ ಹೆಸರು, ನಾಮವು ಭದ್ರವಾಗಿದೆ ಅವರಿಗೆ, ಸುಭದ್ರ ಅಂತ ಹೆಸರು. ಅವನ ಹೆಂಡತಿ ಸೂರತಿ ಅಂತ ಅವಳ ಹೆಸರು. ಸಾಧ್ವಿ ಶಿಖಾಮಣಿಯವಳು, ಪತಿವ್ರತ ಪರಾಯಣ, ಪತಿವ್ರತ ಸ್ತ್ರೀಯವಳು, ಗಂಡನ ಸೇವೆಯನ್ನು ಮಾಡಿಕೊಂಡಿದ್ದಾಳೆ. ಸ್ವಲ್ಪ ದಿನ ಆದ ನಂತರ ತುಂಬ ದಾರಿದ್ರ್ಯ ಬಂದು ಹೋಯ್ತಂತೆ. ಬಹಳ ದಾರಿದ್ರ್ಯ ಬಂದಾಗ ತುಂಬ ಕಷ್ಟವಾಗತ್ತೆ. ನೀರು ಕುಡಿಬೇಕು ಅಂದರೆ ಪಾತ್ರೆ ಇಲ್ಲ, ಪಾತ್ರೆ ಇದ್ದರೆ ಧಾನ್ಯ ಇಲ್ಲ. ಇಂತಹ ಒಂದು ಕಡು ಬಡತನ ಬಂದು ಹೋಗಿಬಿಡ್ತದೆ. ಎಷ್ಟೇ ಗಂಡನ ಮೇಲೆ ಪ್ರೀತಿ ಹೆಂಡತಿಗಿರುತ್ತೆ, ಹೆಂಡತಿಗೆ ಗಂಡನ ಮೇಲೆ, ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಇರಬಹುದು. ಆದರೆ ಮನೆಯಲ್ಲಿ ಐಶ್ವರ್ಯನೇ ಇಲ್ಲ, ತಿನ್ನೋದಕ್ಕೆ ಧನಧಾನ್ಯಗಳೇ ಇಲ್ಲ ಅಂತ ಆದ್ಬಿಟ್ರೆ ಹೇಗೆ ಜೀವನ ಮಾಡೋದು? ತುಂಬ ಸಮಸ್ಯೆ ಆಗಿ ಹೋಯಿತು. ದರಿದ್ರತ್ವೇನ ಕಾಲೇ ಸ ಪೀಡಿತ ಹ್ಯತಿ ದುಃಖಿತ, ಬಹಳ ದಾರಿದ್ರ್ಯದಿಂದಾಗಿ ಪೀಡಿತಳಾಗಿ ಅತ್ಯಂತ ಕರಿಸಿತಳಾಗಿದ್ದಾಳೆ, ತೆಳ್ಳಗಾಗಿ ಹೋಗ್ಬಿಟ್ಲು. ಆವಾಗ ಗಂಡ ಎಲ್ಲೋ ಹೊರಗೆ ಹೋಗಿದ್ದ, ಕಾಯ್ತಾ ಇದ್ದಾಳೆ. ಏನು ಮಾಡೋದು ಈ ಊರಲ್ಲಿದ್ದು? ಈ ಊರಲ್ಲಿ ನಮಗೆ ತಿನ್ನೋದಕ್ಕೆ ಗತಿ ಇಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅದಕ್ಕಾಗಿ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋಣ. ಅಥೋ ಹಿತ್ವಾತು ನಗರಂ ಗಂತವ್ಯಂ ತು ವನಾಂತರಂ, ಎಲ್ಲಾದರೂ ಏನು ಒಟ್ಟು ಹೊಟ್ಟೆ ಪಾಡಿಗಾಗಿ ಒಂದು ಸ್ಥಳದಲ್ಲಿ ಇರಬೇಕು, ಇದೇ ಊರಲ್ಲಿ ಇರಬೇಕು ಅಂತೇನಿಲ್ಲ. ಎಲ್ಲಿ ಹೊಟ್ಟೆ ತುಂಬುತ್ತೋ ಅಲ್ಲಿದ್ದರೆ ಸಾಕು. ಈ ಊರಲ್ಲಿ ಉಟ್ಕೊಳ್ಳೋಕ್ಕೆ ಬಟ್ಟೆ ಸಿಗ್ತಾ ಇಲ್ಲ,
ತಿನ್ನೋದಕ್ಕೆ ಆಹಾರ ಸಿಗ್ತಾ ಇಲ್ಲ ಅಂದಮೇಲೆ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದ್ರಾಯ್ತು ಅಂತ ಹೇಳಿ ಗಂಡನನ್ನು ಕೇಳ್ತಾಳೆ. ಸರಿ ಆಗಲಿ, ಹಾಗಾದರೆ ಇಷ್ಟು ತೊಂದರೆ ಆಗಿದೆ ಅಂತಾದ ಮೇಲೆ ಇಲ್ಲಿದ್ದೇನು ಮಾಡೋದು ಅಂಥೇಳಿ ದೊಡ್ಡ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ. ಅರಣ್ಯವನ್ನು ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಸಕಲ ಪಾಪವನ್ನು ಪರಿಹಾರ ಮಾಡುವಂತಹ ಒಂದು ಅತ್ಯುತ್ತಮವಾದ ಶ್ರೇಷ್ಠವಾದ ನದಿ ಇರ್ತದೆ. ಆ ನದಿಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅನೇಕ ಸ್ತ್ರೀಯರು, ಋಷಿಗಳು, ಸ್ತ್ರೀಯರು ಎಲ್ಲರೂ ಸೇರಿ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಪೂಜೆಯನ್ನು ಸೂರತಿ ನೋಡ್ತಾಳೆ. ಆ ಸ್ತ್ರೀ ನೋಡಿದ್ಲು. ನೋಡಿಬಿಟ್ಟು ದೇವೀಂ ಸಮರ್ಚಯಂತೀನಾಂ ಅಪೃಚ್ಛ ಸ್ತ್ರೀ ಕದಂಬಕಂ, ಅನೇಕ ಸ್ತ್ರೀಯರು ಸೇರಿಕೊಂಡು ಮಾಡುವಂತಹ ಪೂಜೆಯನ್ನು ನೋಡ್ತಾಳೆ. ಸೂರತಿ, ಸುಭದ್ರನ ಹೆಂಡತಿ ನೋಡಿದ್ಲು. ಅಮ್ಮ, ನೀವೇನು ಮಾಡ್ತಾಯಿದ್ದೀರಿ? ಯಾವ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀರಿ? ಏನಿದು ಅಂತ ಕೇಳಿದರು. ಅದಕ್ಕೆಲ್ಲ ಸ್ತ್ರೀಯರು ಹೇಳ್ತಾರೆ, ಜ್ಯೇಷ್ಠ ಲಕ್ಷ್ಮೀ ವ್ರತಂ ಛೇದಂ ತ್ವಂ ಕುರುಶ್ವ ಶುಭಾನನೇ. ಅಮ್ಮ, ಈ ವ್ರತಕ್ಕೆ ಜ್ಯೇಷ್ಠಾಲಕ್ಷ್ಮೀ ವ್ರತ ಅಂತ ಕರೀತಾರೆ. ಗೊತ್ತಾಯ್ತಲ್ಲ, ಇದು ಜ್ಯೇಷ್ಠಾದೇವಿ ಅಂದರೆ ಗೌರಿ ಪೂಜೆ ಅಲ್ಲ, ಲಕ್ಷ್ಮೀ ಪೂಜೆ ಅಂತ ಸ್ಪಷ್ಟವಾಗುತ್ತೆ. ಜ್ಯೇಷ್ಠಾಲಕ್ಷ್ಮೀ ವ್ರತ ಅಂತ ಕರೀತಾರೆ. ಮಂಗಳಾಂಗಿ, ನೀನು ಮಾಡು, ಶೀಘ್ರದಲ್ಲೇ ಫಲ ಸಿಗತ್ತೆ. ಸುಸೌಭಾಗ್ಯಕರಂ ಸ್ತ್ರೀನಾಂ ಸದ್ಯಶ್ರೇಯಸ್ಕರಂ ಪರಂ. ಸೌಭಾಗ್ಯ ಸಿಗತ್ತೆ ಸ್ತ್ರೀಯರಿಗೆ, ತಕ್ಷಣದಲ್ಲೇ ಶ್ರೇಯಸ್ಸನ್ನು ಕೊಡುವಂತಹ ಶ್ರೇಷ್ಠವಾದಂತಹ ಒಂದು ವ್ರತ ಜ್ಯೇಷ್ಠಾಲಕ್ಷ್ಮೀ ವ್ರತ ಅಂತ ಕರೀತಾರೆ. ಇದನ್ನು ಮಾಡು ಅಂತ ಹೇಳಿದರು. ತುಂಬ ದುಃಖ ತಪ್ತಳಾಗಿದ್ದಾಳೆ. ಮನೆಯಲ್ಲಿ ತಿನ್ನೋದಕ್ಕೆ ಆಹಾರ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂಥೇಳಿ ಮನೆಯನ್ನೇ ಬಿಟ್ಟು ಕಾಡಿಗೆ ಬಂದವಳು. ಅವಳಿಗೆ ಇದನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತಾ ಅಥವಾ ಇಲ್ಲವೋ ಅಂತನೋ ಸಂದೇಹ ಕಾಡ್ತಾ ಇತ್ತು. ಸರಿ, ಅವಳಂತಾಳೆ, ಅಪ್ರಜಾಹಂ ಅಭಾಗ್ಯಾಚ ಪ್ರಾಪ್ತಾಪತ್ಯ ಸಮಮ್ಮುನೇ. ಪಕ್ಕದಲ್ಲೇನೆ ವಸಿಷ್ಠರು ಕುಳಿತಿದ್ರಂತೆ. ಆ ವಸಿಷ್ಠರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರಿ, ವಿಧಾನಂ ಕೀದೃಶಂ ಕಾರ್ಯಂ ಕಥಮೇತನ್ ಮಹಾಮುನೆ. ಹೇಗೆ ಮಾಡಬೇಕು ರೀತಿ ಗೊತ್ತಿಲ್ಲ, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ನನಗೇನೂ ಗೊತ್ತಿಲ್ಲ. ಮಾಡಿದರೆ ನನಗೆ ಬಂದಿರುವಂತಹ ದಾರಿದ್ರ್ಯ ಪರಿಹಾರವಾಗುತ್ತಾ? ನಾನು ಯಾವುದೇ ವಿಧವಾದ ಸಂಪತ್ತನ್ನು ಪಡೆದುಕೊಂಡು ಬಂದಿಲ್ಲ, ದೌರ್ಭಾಗ್ಯಳು ನಾನು. ನನಗೆ ಸಂತಾನ ಸೌಭಾಗ್ಯವೂ ಇಲ್ಲ, ಲಕ್ಷ್ಮಿಯ ಸಂಪತ್ತಿನ ಸೌಭಾಗ್ಯವೂ ಇಲ್ಲ. ಆದರೂ ನಾನು ಕಷ್ಟಪಟ್ಟು ನನ್ನ ಗಂಡನ ಜೊತೆಗೆ ನಾನು ಕಾಡಿಗೆ ಬಂದಿದ್ದೇನೆ ಅಂತ ಹೇಳ್ತಾಳೆ. ಸರಿ ಅಂಥೇಳಿ ವಸಿಷ್ಠರು, ಅಮ್ಮ ಶೃಣು ಬಾಲೆ ಪ್ರವಕ್ಷ್ಯಾಮಿ ವ್ರತಾನಾಂ ಉತ್ತಮಂ ವ್ರತಂ ಜ್ಯೇಷ್ಠಾದೇವಿ ವ್ರತಂ ಸದ್ಯ ಕುರುತ್ವಂ ಲಭಸೆ ಸುಖಂ. ನೋಡು, ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದಂತಹ ವ್ರತ ಅಂದರೆ ಜ್ಯೇಷ್ಠಾದೇವಿ ವ್ರತ. ಈ ವ್ರತವನ್ನು ಆಚರಣೆ ಮಾಡೋದರಿಂದ ಶೀಘ್ರದಲ್ಲೇ ನಿನಗೆ ಸುಖ ಸಿಗತ್ತೆ. ಅವಶ್ಯವಾಗಿ ಆಚರಣೆ ಮಾಡು. ಇದನ್ನು 3 ದಿವಸ ಮಾಡಬೇಕಂತ. ಅನುರಾಧ ನಕ್ಷತ್ರ ಬಂದಾಗ ಆವಾಹನೆ ಮಾಡಬೇಕು, ಜ್ಯೇಷ್ಠ ನಕ್ಷತ್ರ ಬಂದಾಗ ಪೂಜೆ ಮಾಡಬೇಕು, ಮೂಲಾ ನಕ್ಷತ್ರ ಬಂದಾಗ ಪೂಜೆ ಮಾಡಿ ಆ ಜ್ಯೇಷ್ಠಾಲಕ್ಷ್ಮಿಯನ್ನು ವಿಸರ್ಜನೆ ಮಾಡಬೇಕು ಅಂತಿದೆ. ಅದಕ್ಕಾಗಿ ಅವಶ್ಯವಾಗಿ ವಿಧಿವಿಧಾನಗಳಿಂದ ನೀನು ಪೂಜೆಯನ್ನು ಮಾಡಿದರೆ ಎಲ್ಲ ವಿಧವಾದ ಸಂಪತ್ತು ನಿನಗೆ ಸಿಗತ್ತೆ ಅಂತ ಹೇಳಿ ವಸಿಷ್ಠರು ಆ ಸೂರತಿಗೆ ಉಪದೇಶವನ್ನು ಮಾಡ್ತಾರಂತೆ. ಅವಳು ಪಾಪ ಆಗಲಿ, ನನ್ನ ಗಂಡನ ಜೊತೆಗೆ ಪೂಜೆ ಮಾಡ್ತೇನೆ ಅಂಥೇಳಿ ಗಂಡನಿಗೆ ಹತ್ತಿರ ಹೋಗಿ ವಿಶೇಷವಾಗಿ ಪೂಜಾ ಮಾಡ್ತಾಳೆ. ಕೃತ್ವ ವಿಭವ ಸಾರಥಃ, ಅವಳ ಯೋಗ್ಯತೆ ಏನಿದೆ ಅಷ್ಟೇ ಯೋಗ್ಯತೆ ಮೀರದೇ ಇದ್ದಂತೆ ವಿಭವ ಅಂದರೆ ಐಶ್ವರ್ಯ. ಐಶ್ವರ್ಯ ಇದ್ದವರು ತುಂಬ ಖರ್ಚು ಮಾಡಿ ಬೇಕಾದಷ್ಟು ಹಣ್ಣು ಹಂಪಲಗಳನ್ನು ತಂದು ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಬೇಕಾದಷ್ಟು ದಾನಗಳನ್ನು ಕೊಟ್ಟು ಪೂಜಾ ಮಾಡೋದು ಇನ್ನೂ ವಿಶೇಷ. ಯೋಗ್ಯತೆ ಇಲ್ಲ, ವಿಭವ ಸಾರತಃ, ಯೋಗ್ಯತೆಗೆ ಅನುಗುಣವಾಗಿ ಐಶ್ವರ್ಯಕ್ಕೆ ತಕ್ಕಂತೆ ಪೂಜೆಯನ್ನು ಮಾಡಿದ್ದಾಳೆ. ಮಾಡಿ ಸ್ವಲ್ಪ ದೂರ ಹೋಗುವಾಗ ಒಂದು ದೊಡ್ಡದಾದಂತಹ ಮನೆ ಕಾಣಿಸ್ತಾ ಇದೆ. ತತ್ರ ಪಶ್ಯತ್ ಪುರಂ ದಿವ್ಯಂ ತನ್ಮಧ್ಯೆ ಮಂದಿರಂ ಶುಭಂ ಧನಧಾನ್ಯಾದಿ ಸಂಯುಕ್ತಂ ಸ್ವಯಂ ಶ್ರೀಪತಿಮಾಯತ.
ದೊಡ್ಡದಾದಂತಹ ದಿವ್ಯವಾದ ಒಂದು ನಗರ, ಒಂದು ಊರು, ಚಿಕ್ಕ ಊರು. ಅದರ ಮಧ್ಯದಲ್ಲಿ ಧನಧಾನ್ಯಾದಿ ಸಂಯುಕ್ತ. ಮನೆಯಲ್ಲಿ ತಮ್ಮ ಸ್ವಂತ ಊರಿನಲ್ಲಿರುವಾಗ ಮನೆ ಇದ್ದರೆ ಪಾತ್ರೆ ಇಲ್ಲ, ಪಾತ್ರೆ ಇದ್ದರೆ ಆಹಾರ ಇರಲಿಲ್ಲ. ಈಗ ಹಾಗಲ್ಲ, ಧನಧಾನ್ಯಾದಿ ಸಂಯುಕ್ತ. ಆ ಜ್ಯೇಷ್ಠಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದರ ಪ್ರಭಾವದಿಂದ ಮನೆಯೇ ಸಿಕ್ಕೋಯ್ತು. ಆ ಮನೆಯಲ್ಲಿ ಎಲ್ಲ ಸಮೃದ್ಧವಾಗಿದೆ. ಲಕ್ಷ್ಮಿಯ ಅನುಗ್ರಹ ಆದರೆ ಇನ್ನೇನು ಬೇಕು, ಎಲ್ಲವೂ ಸಿಕ್ಬಿಡುತ್ತೆ. ಲಕ್ಷ್ಮೀ ಕಟಾಕ್ಷ ಹೋಯ್ತು ಅಂದರೆ ಗೋವಿಂದ ಏನೂ ಸಿಗೋದಿಲ್ಲ. ಲಕ್ಷ್ಮಿಯ ಅನುಗ್ರಹ ಆಯಿತು ಅಂದರೆ ಎಲ್ಲವೂ ಇರುತ್ತೆ. ಆ ನಿಟ್ಟಿನಲ್ಲಿ ಮನೆ ಪ್ರವೇಶವನ್ನು ಮಾಡ್ತಾರೆ, ಒಳಗೆ ಹೋಗ್ತಾರೆ. ಸಾಕಷ್ಟು ಸಂಪತ್ತು ತುಂಬಿ ಹೋಗಿದೆ. ನೋಡ್ತಾರೆ, ತನ್ನ ಹೆಂಡತಿಯ ಜೊತೆಗೆ ಸುಭದ್ರ ಆ ಮನೆಯನ್ನು ಪ್ರವೇಶ ಮಾಡ್ತಾನೆ, ಅಡುಗೆ ಮಾಡ್ತಾಳೆ, ಮಧ್ಯಾಹ್ನ ಪೂಜೆ ಆಗುತ್ತೆ, ವೈಷ್ಣದೇವ ಮಾಡ್ತಾನೆ. ಅಷ್ಟರಲ್ಲಿ ಅತಿಥಿಗಳು ಬರ್ತಾರೆ. ಆ ಬ್ರಾಹ್ಮಣರಿಗೂ ಭೋಜನವನ್ನು ಮಾಡಿಸ್ತಾನೆ. ಮಾಡಿಸಿದ ಮೇಲೆ ಅವನ ಸಂದೇಹ ಬಂತು. ತಿನ್ನುವುದಕ್ಕೆ ಗತಿ ಇರಲಿಲ್ಲ, ಉಟ್ಕೊಳ್ಳೋದಕ್ಕೆ ಬಟ್ಟೆ ಇರಲಿಲ್ಲ, ಕುಡಿಯೋದಕ್ಕೆ ನೀರು ಒಂದು ಟಮ್ಲರೂ ಇರಲಿಲ್ಲ. ಐಶ್ವರ್ಯಂ ಅತುಲಂ ಪ್ರಾಪ್ತಂ ಕೇನೇದಂ ಸುಪ್ರತಿವ್ರತೆ. ಏನೇ ಎಂತಹ ಐಶ್ವರ್ಯ ಬಂದು ಹೋಯ್ತು ನಮಗೆ, ಈ ಯಾವ ದೇವತೆ ಅನುಗ್ರಹದಿಂದ ಇಷ್ಟು ನಮಗೆ ಬಂದು ಹೋಯಿತು, ಅದನ್ನು ಸರಿಯಾಗಿ ಹೇಳು. ನಿನ್ನ ವಿಶೇಷವಾದ ಸಾಧನೆ ಇದೆ, ಏನು ಮಾಡಿದೆ, ಯಾವ ದೇವತೆ ಅನುಗ್ರಹದಿಂದ ನಮಗೆ ಇಷ್ಟೆಲ್ಲ ಸಂಪತ್ತು ಬಂತು ಅಂದಾಗ ತನ್ನ ಹೆಂಡತಿ ಸುವ್ರತಿ ಹೇಳ್ತಾಳೆ, ಉಪದಿಷ್ಟಂ ವಸಿಷ್ಠೇನ ಮಹಾಲಕ್ಷ್ಮೀ ಪ್ರಪೂಜನಂ ವೃತಸ್ಯ ಅಸ್ಯ ಪ್ರಭಾವೇನ ಸಮೃದ್ಧಂತೆ ಗೃಹಂ ಮುನೇ. ವಸಿಷ್ಠರು ಅಲ್ಲಿ ಸನ್ನಿಹಿತರಾಗಿದ್ದರು. ನದಿಯ ತಟದಲ್ಲಿ ಅನೇಕ ಸ್ತ್ರೀಯರೆಲ್ಲರೂ ಸೇರಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ದರು. ನಾನು ಆ ನದಿ ತೀರಕ್ಕೆ ಹೋದೆ. ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ಜ್ಯೇಷ್ಠಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ನಾನು ಮಾಡ್ಬೋದು, ಅವಶ್ಯವಾಗಿ ಮಾಡು, ಮತ್ತು ಸೌಭಾಗ್ಯದಾಯಕವಾದದ್ದು, ಸಂಪತ್ತುದಾಯಕವಾದಂತಹ ಶ್ರೇಷ್ಠವಾದ ವ್ರತ ಇದು, ನೀನು ಮಾಡು ಅಂತ ನಾನು ಮಾಡಿದೆ. ಆಗ ಆ ಪೂಜೆಯನ್ನು ಮಾಡಿದ್ದರ ಪ್ರಭಾವದಿಂದಾಗಿ ಇಷ್ಟು ಸಂಪತ್ತು ಬಂತು ಅಂತ ಹೇಳಿದ್ರಂತೆ. ಸರಿ ಅಂಥೇಳಿ ತಾನು ಭೋಜನ ಮಾಡಿ ಅವಳಿಗೂ ಭೋಜನಕ್ಕೆ ಬಡಿಸ್ತಾನಂತೆ. ಹೀಗೆ ಕೆಲವೇ ದಿನಗಳಲ್ಲಿ ಮಕ್ಕಳಿಲ್ಲ ಅಂತ ಕೊರಗಿತ್ತು. ಒಬ್ಬ ಮಗನೂ ಹುಟ್ಟಿದ. ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಕೇವಲ ಭಾದ್ರಪದ ಮಾಸ ಶುಕ್ಲ ಪಕ್ಷ ಅಷ್ಟಮಿಯ ತಿಥಿಯಲ್ಲಿ ಆ ಜ್ಯೇಷ್ಠಲಕ್ಷ್ಮಿಯ ವ್ರತವನ್ನು ಮಾಡಿದ್ದರ ಪ್ರಭಾವದಿಂದ ಮಕ್ಕಳಿಲ್ಲದೇ ಇದ್ದವರಿಗೆ ಮಕ್ಕಳಾಗತ್ತೆ, ಸಂಪತ್ತು ಇಲ್ಲದೇ ಇದ್ದವರಿಗೆ ಸಂಪತ್ತು ಬರುತ್ತೆ. ಇನ್ನು ಇತರ ದುಃಖ ಇದ್ದರೆ ಆ ದುಃಖವನ್ನು ಪರಿಹಾರ ಮಾಡುವಂತಹ ಶ್ರೇಷ್ಠವಾದ ವ್ರತ ಇದು ಜ್ಯೇಷ್ಠಲಕ್ಷ್ಮಿ ವ್ರತ, ಜ್ಯೇಷ್ಠಾದೇವಿ ವ್ರತ ಅಂತೂ ಕರೀತಾರೆ. ಇಂತಹ ವ್ರತವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದವರು ಯಾರು ಅಂತ ಕೇಳಿದರೆ ಗೌರಿ ಪಾರ್ವತಿನೇ ಪ್ರಚಾರ ಮಾಡಿದ್ದು. ಅಂತಹ ಶ್ರೇಷ್ಠವಾದಂತಹ ವ್ರತ ಇದು. ಆದ್ದರಿಂದ ತಸ್ಮಾತ್ ಸರ್ವಪ್ರಯತ್ನೇನ ಕಾರ್ಯಮೇತದ್ ವೃತೋತ್ತಮಂ. ಎಲ್ಲ ಸ್ತ್ರೀಯರು ಕೂಡ ತಮ್ಮ ಸುಖದ ಸಂಪತ್ತಿಗಾಗಿ, ತಮ್ಮ ಮನೆಯ ಅಭಿವೃದ್ಧಿಗಾಗಿ, ಮಕ್ಕಳ ಐಶ್ವರ್ಯಕ್ಕಾಗಿ ಅವಶ್ಯವಾಗಿ ಮಾಡಲೇಬೇಕಾದಂತಹ ವ್ರತ ಇದು ಜ್ಯೇಷ್ಠಾದೇವಿ ವ್ರತ. ಇದು ಪ್ರತಿದಿನ ಮಾಡೋದಲ್ಲ, ಪ್ರತಿ ವರ್ಷಕ್ಕೆ ಒಂದು ಬಾರಿ ಬರುತ್ತೆ. ಹೀಗಾಗಿ ವರ್ಷದಲ್ಲಿ ಬರುವಂತಹ ಪೂಜೆಯನ್ನು ತಪ್ಪಿಸಬಾರದು. ಪ್ರತಿ ವರ್ಷಂ ಇದಂ ನಾರಿ ಸಧವಾ ಕುರುತೆ ಯದಿ. ಗಂಡಂದರಿಂದ ಕೂಡಿಕೊಂಡು ಪ್ರತಿ ವರ್ಷದಲ್ಲಿ ಬರುವಂತಹ ಈ ಜ್ಯೇಷ್ಠಾದೇವಿ ವ್ರತವನ್ನು ಯಾರು ವಿಶೇಷವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೋ ಅವರು ಭುಕ್ತ್ವೈವ ಸಕಲಾನ್ ಭೋಗಾನ್ ತಥಾಭೀಷ್ಟ ಮನೋರಥಾನ್. ಎಲ್ಲ ವಿಧವಾದ ಮನೋರಥಗಳನ್ನು ಹೊಂದಿಬಿಡ್ತಾರಂತೆ. ಅಷ್ಟು ಮಹತ್ವ ಈ ಜ್ಯೇಷ್ಠಾದೇವಿ ವ್ರತಕ್ಕೆ ಇದೆ. ಆದ್ದರಿಂದ ಕೊನೆಗೆ ಹೇಳ್ತಾರೆ, ಯೇ ಚ ಶೃಣ್ವಂತಿ ಸತತಂ ಯೇ ಪಠಂತಿ ಚ ಮಾನವಾಃ ತೇ ಸರ್ವೇ ಪಾಪ ನಿರ್ಮುಕ್ತಾಃ ಯಾಸ್ಯಂತಿ ಪರಮಾಂ ಗತಿಂ. ಯಾರು ಈ ವ್ರತದ ಕಥೆಯನ್ನು ಕೇಳ್ತಾರೆ, ಜ್ಯೇಷ್ಠಾದೇವಿಯ ವ್ರತದ ಕಥೆಯನ್ನು ಕೇಳ್ತಾರೆ, ಮಹತ್ವವನ್ನು ಕೇಳ್ತಾರೆ, ಯಾರು ಪಠನ ಮಾಡ್ತಾರೋ ಅವರೆಲ್ಲರೂ ಪಾಪ ನಿರ್ಮುಕ್ತರಾಗ್ತಾರೆ. ತಾವು ಮಾಡಿದ ಬೆಟ್ಟದಷ್ಟು ಇರುವ ಪಾಪಗಳನ್ನು ಕಳೆದುಕೊಂಡು ಬಿಡ್ತಾರೆ. ಮುಂದೆ ಭಗವಂತನ ಅನುಗ್ರಹದಿಂದ, ಆ ಜ್ಯೇಷ್ಠಾದೇವಿಯ ಪರಮಾನುಗ್ರಹದಿಂದ
ಭಗವಂತನ ಅನುಗ್ರಹದಿಂದ ಶ್ರೇಷ್ಠವಾದ ಉತ್ತಮವಾದ ಲೋಕವನ್ನೇ ಪಡಿತಾರೆ ಅಂತ ಜ್ಯೇಷ್ಠಾದೇವಿ ವ್ರತದ ಮಹತ್ವ ಅಂತ ಭವಿಷ್ಯೋತ್ತರ ಪುರಾಣ ತಿಳಿಸ್ತದೆ. ಅಂತಹ ಜ್ಯೇಷ್ಠಾದೇವಿಯ ಪೂಜೆಯನ್ನು ಎಲ್ಲರೂ ಮಾಡಿ ವಿಶೇಷವಾಗಿ ಆ ಜ್ಯೇಷ್ಠಾದೇವಿಯ ಹಾಗೂ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು.